ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಶ್ರೀಕೃಷ್ಣನ ಸಂಧಿ ಪ್ರಯತ್ನವು ವಿಫಲವಾಗಿ ಅವನು ಹೊರಟು ಹೋದ ಮೇಲೆ ವಿದುರನು ವ್ಯಸನದಿಂದ ಕುಂತಿಯ ಬಳಿಗೆ ಬಂದು ಆಲೋಚಿಸಿದುದು. ಕುಂತಿಯು ಕರ್ಣನ ಬಳಿಗೆ ಬಂದು ತಾನು ಅವನಿಗೆ ಹೆತ್ತ ತಾಯಿ ಎಂಬುದನ್ನು ತಿಳಿಸಿ ಪಾಂಡವರ ಕಡೆಗೆ ಸೇರುವಂತೆ ಅವನಿಗೆ ಹೇಳಿದುದು ಎಂಬ 144ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇಜಯ ರಾಜ, ಕೇಳು. ಕೃಷ್ಣನ ಸಮಾಧಾನ ಪ್ರಯತ್ನವು ವಿಫಲವಾಗಿ ಅವನು ಪಾಂಡವರ ಶಿಬಿರಕ್ಕೆ ಹೊರಟು ಹೋದ ಮೇಲೆ ನಿತ್ತಲಾಗಿ ವಿದುರನು ಕುಂತಿಯ ಬಳಿಗೆ ಬಂದು ಹೀಗೆಂದು ಹೇಳುವನು. ಅಮ್ಮ, ನಾನು ಕೌರವ ಪಾಂಡವರಲ್ಲಿ ಹೇಗಾದರೂ ಶಾಂತಿಯನ್ನು ಉಂಟು ಮಾಡಬೇಕೆಂದು ಪ್ರಯತ್ನಿಸಿದುದನ್ನು ನೀನು ಚೆನ್ನಾಗಿ ಬಲ್ಲೆ. ಮೂರ್ಖನಾದ ದುರ್ಯೋಧನನಾದರೂ ನಾನು ಎಷ್ಟೆಷ್ಟು ಗೋಳಾಡಿ ಕೇಳಿಕೊಂಡರೂ ನನ್ನ ಮಾತನ್ನು ಕೇಳಲಿಲ್ಲ. ಅತ್ತಲಾಗಿ ನಿನ್ನ ಮಗನಾದ ಯುಧಿಷ್ಠಿರನು ವಿಶೇಷ ಬಲಸಹಾಯವುಳ್ಳವನಾದರೂ ಧರ್ಮಕ್ಕೆ ಕಟ್ಟುಬಿದ್ದು ಜ್ಞಾತಿಗಳಲ್ಲಿ ಸೌಹಾರ್ದವನ್ನೇ ಬಯಸಿ ಕೃಷ್ಣನ ಮೂಲಕವಾಗಿ ಶಾಂತಿಗೆ ಹೇಳಿ ಕಳುಹಿಸಿದನು. ಈಗ ಅವನಿಗೆ ಯುದ್ಧದಲ್ಲಿ ಕೇದಿ, ಕೇಕೆಯ, ಪಾಂಚಾಲ ದೇಶದವರೆಲ್ಲರೂ ಬೆಂಬಲವಾಗಿರುವರು. ಭೀಮಾರ್ಜುನರಿರುವರು, ನಕುಲ ಸಹದೇವರಿರುವರು, ಮಹಾವೀರನಾದ ಸಾತ್ಯಕೆಯು ಅವನ ಕಡೆಯಲ್ಲಿರುವನು. ಎಲ್ಲಕ್ಕಿಂತಲೂ ಮೇಲಾಗಿ ಅವನಿಗೆ ಕೃಷ್ಣನ ಸಹಾಯ ಉಂಟು. ಇಂತಹ ಬಲ ಸಂಪತ್ತುಳ್ಳವನಾಗಿದ್ದರೂ ಅವನು ಕೇವಲ ದುರ್ಬಲನಂತೆ ಸಮಾಧಾನಕ್ಕಾಗಿ ಹೇಳಿ ಕಳುಹಿಸಿದನು. ದುರ್ಯೋಧನನ ಸಂಗತಿಯು ಹಾಗಿರಲಿ. ಧೃತರಾಷ್ಟ್ರನು ವಯಸ್ಸಿನಲ್ಲಿ ವೃದ್ಧನಾಗಿದ್ದರೂ ಮಗನಲ್ಲಿರುವ ಮೋಹದಿಂದ ಅವನ ಮತವನ್ನೇ ಅನುಸರಿಸಿ ಅವನು ಅಧರ್ಮದ ದಾರಿಗೆ ಮನಸ್ಸು ಕೊಡುತ್ತಿರುವನು. ಇತ್ತಲಾಗಿ ಜಯದ್ರಥನು, ಕರ್ಣನು, ದುಶ್ಯಾಸನನು, ಶಕುನಿ ಇವರ ದುರ್ಬುದ್ಧಿಯಿಂದಲೇ ಕಲಹಗಳು ಹೆಚ್ಚುತ್ತಿವೆ. ಧರ್ಮಿಷ್ಠವಾದ ರಾಜ್ಯವೂ ಕೂಡ ಅಲ್ಲಿನವರ ಅಧರ್ಮ ಪ್ರವರ್ತನೆಯಿಂದ ನಷ್ಟವಾಗುವುದು. ಅಲ್ಲದೆ ನ್ಯಾಯ ಮಾರ್ಗದಲ್ಲಿ ಹೋಗತಕ್ಕವನು ಅಧಾರ್ಮಿಕನ ನಡತೆಯಿಂದ ಅದರ ಕೆಟ್ಟ ಫಲವನ್ನು ಅನುಭವಿಸಬೇಕಾಗುವುದು. ಅಮ್ಮ, ಕೌರವರು ಹೀಗೆ ಧರ್ಮ ವಿರುದ್ಧವಾಗಿ ನಡೆಯುವುದನ್ನು ನೋಡಿ ಯಾವನು ತಾನೇ ಮನಸ್ಸಿನಲ್ಲಿ ಸಂಕಟ ಪಡುವುದಿಲ್ಲ. ಕೃಷ್ಣನು ಇಲ್ಲಿನವರನ್ನು ಸಮಾಧಾನಕ್ಕೆ ತರಲಾರದೆ ಹಿಂತಿರುಗಿ ಹೊರಟು ಹೋದ ಮೇಲೆ ಆ ಪಾಂಡವರು ಹೇಗಿದ್ದರೂ ಯುದ್ಧಕ್ಕೆ ತಕ್ಕ ಸನ್ನಾಹಗಳನ್ನೇ ಮಾಡಿಕೊಳ್ಳುವರು. ಇದು ಮುಂದೆ ಅನೇಕ ವೀರರ ನಾಶಕ್ಕೆ ಕಾರಣವಾಗುವುದು. ಕೌರವರ ದುರ್ನಯದಿಂದ ಪ್ರಪಂಚವೇ ದೊಡ್ಡ ಅನರ್ಥಕ್ಕೆ ಗುರಿಯಾಗುವುದನ್ನು ಯೋಚಿಸಿ ನಾನು ಹಗಲು ರಾತ್ರಿ ನಿದ್ರೆಯಿಲ್ಲದೆ ಸಂಕಟದಿಂದ ಕೊರಗುತ್ತಿರುವೆನು ಎಂದನು. ಪಾಂಡವರಲ್ಲಿ ನಿಜವಾದ ಪ್ರೇಮವುಳ್ಳ ಆ ವಿದುರನ ಮಾತನ್ನು ಕೇಳಿ ಕುಂತಿಯು ಸಂಕಟದಿಂದ ನಿಟ್ಟುಸಿರನ್ನು ಬಿಡುತ್ತಾ ತನ್ನಲ್ಲಿ ತಾನು, ಛೀ, ಸಂಪತ್ತನ್ನು ಸುಡಬೇಕು. ಇದಕ್ಕಾಗಿಯೇ ಅಲ್ಲವೇ ಈ ಜ್ಞಾತಿಗಳೆಲ್ಲರೂ ಒಬ್ಬರಿಗೊಬ್ಬರು ಹೊಡೆದಾಡಿ ಸಾಯಬೇಕಾದ ಸ್ಥಿತಿಯು ಬಂದಿದೆ. ಈ ಯುದ್ಧದಲ್ಲಿ ತನ್ನ ನಿಜವಾದ ಮಿತ್ರರು ಕೂಡ ಒಬ್ಬರನ್ನೊಬ್ಬರು ಮುಖ ದಾಕ್ಷಿಣ್ಯವನ್ನು ನೋಡದೆ ಕೊಲ್ಲಬೇಕಾಗಿ ಬಂದಿದೆ. ಒಂದು ಕಡೆಯಲ್ಲಿ ಪಾಂಡವರು, ಚೇದಿಗಳು, ಪಾಂಚಾಲರು, ಮತ್ತೊಂದು ಕಡೆಯಲ್ಲಿ ಯಾದವರು ಯುದ್ಧದಲ್ಲಿ ಕೈಕಲೆತು ತಮಗೆ ಆದಿಯಿಂದಲೂ ಪೂಜ್ಯವಾದ ಭರತ ವಂಶವನ್ನೇ ಕೆಡಿಸುವುದಕ್ಕೆ ಪ್ರಯತ್ನಿಸಿದ ಮೇಲೆ ಇದಕ್ಕಿಂತ ದುಃಖಕರವಾದುದು ಇನ್ನೇನಿದೆ? ಅಯ್ಯೋ, ಯುದ್ಧದಲ್ಲಿರುವ ದೋಷವನ್ನು ನಾನು ಚೆನ್ನಾಗಿ ಬಲ್ಲೆನು. ಅತ್ತಲಾಗಿ ಈ ಯುದ್ಧ ಪ್ರಸಕ್ತಿಯನ್ನೇ ಬಿಟ್ಟು ನಾವಾಗಿ ಶಾಂತಿಯನ್ನು ವಹಿಸಿಬಿಟ್ಟರು ಅದರಿಂದ ನಾವು ದೊಡ್ಡ ಅವಮಾನಕ್ಕೆ ಗುರಿಯಾಗುವೆವು. ಎರಡು ವಿಧದಲ್ಲಿಯೂ ಕಷ್ಟವೇ. ಬಡವನಾದವನಿಗೆ ಜ್ಞಾತಿಗಳನ್ನು ಕೊಂದು ಜಯವನ್ನು ಪಡೆಯುವುದಕ್ಕಿಂತಲೂ ಸಾಯುವುದಾದರೂ ಮೇಲೆಂದು ನನಗೆ ತೋರಿದೆ. ಜ್ಞಾತಿ ಕ್ಷಯದಿಂದ ಉಂಟಾಗುವ ಜಯವು ಜಯವೇ ಅಲ್ಲ. ಇದನ್ನೆಲ್ಲ ಯೋಚಿಸುವ ನನಗೆ ದುಃಖವು ಉಕ್ಕಿ ಬರುವುದು. ಪಿತಾಮಹನಾದ ಭೀಷ್ಮನು, ಆಚಾರ್ಯನಾದ ದ್ರೋಣನು, ನನ್ನ ಮಗನಾದ ಕರ್ಣನು ಈ ಮೂವರು ಈಗ ಕೌರವ ಪಕ್ಷದಲ್ಲಿ ಇರುವುದನ್ನು ನೆನೆಸಿಕೊಂಡು ನನ್ನ ಎದೆಯು ನಡುಗುತ್ತಿರುವುದು. ಅವರ ಪರಾಕ್ರಮವನ್ನು ನೆನೆಸಿಕೊಂಡ ಹಾಗೆಲ್ಲ ಮೇಲೆ ಮೇಲೆ ನನ್ನ ಭಯವು ಹೆಚ್ಚುತ್ತಿದೆ. ದ್ರೋಣಾಚಾರ್ಯನಾದರೂ ತನ್ನ ಶಿಷ್ಯರಾದ ಪಾಂಡವರಲ್ಲಿ ಬಹಳ ಪ್ರೇಮವುಳ್ಳವನು. ಅಂಥವನು ನನ್ನ ಮಕ್ಕಳ ಮೇಲೆ ಕೈ ಮಾಡುವನೇ?
ಎಂದಿಗೂ ಮಾಡಲಾರನು. ಪಿತಾಮಹನಾದ ಭೀಷ್ಮನು ಕೂಡ ನನ್ನ ಮಕ್ಕಳಲ್ಲಿರುವ ಪ್ರೇಮವನ್ನು ತೊರೆದು ಬಿಡಲಾರನು. ಆದರೆ ಕರ್ಣನೊಬ್ಬನ ವಿಷಯವನ್ನು ಮಾತ್ರ ನಾನು ನಂಬಲಾರನು. ಅವನು ಯಾವಾಗಲೂ ದುರಾಲೋಚನೆಯುಳ್ಳವನು. ದುರ್ಬುದ್ಧಿಯುಳ್ಳ ಆ ದುರ್ಯೋಧನನಲ್ಲಿಯೇ ಮೋಹಗೊಂಡು ಅವನನ್ನೇ ಅನುಸರಿಸತಕ್ಕವನು. ಪಾಪ ಬುದ್ಧಿಯಿಂದ ಯಾವಾಗಲೂ ಪಾಂಡವರನ್ನು ದ್ವೇಷಿಸುವನು. ಅಲ್ಲದೆ ನನ್ನ ಮಕ್ಕಳೆಲ್ಲರಿಗಿಂತಲೂ ಅವನು ಬಲಾಢ್ಯನು. ಅವನು ಯಾವಾಗಲೂ ಪಾಂಡವರಿಗೆ ಮಹಾನ್ ಅನರ್ಥವನ್ನು ತಂದೊಡ್ಡುವುದರಲ್ಲಿಯೇ ಅಕ್ಕರೆಗೊಂಡಿರುವುದರಿಂದ ಅದನ್ನು ಯೋಚಿಸಿದ ಹಾಗೆಲ್ಲ ನನ್ನ ಎದೆಯು ನಡುಗುತ್ತಿರುವುದು. ಇದಕ್ಕೆ ಏನು ಮಾಡಲಿ? ಇರಲಿ, ಇದಕ್ಕೆ ಒಂದು ಉಪಾಯವನ್ನು ಮಾಡುವೆನು. ನಾನೇ ಅವನನ್ನು ಹೆತ್ತ ತಾಯಿ ಎಂಬ ನಿಜಸ್ಥಿತಿಯನ್ನು ಅವನಿಗೆ ನಾನು ಇದುವರೆಗೆ ತಿಳಿಸಿಲ್ಲ. ಈಗ ಏಕಾಂತವಾಗಿ ಅವನಲ್ಲಿಗೆ ಹೋಗಿ ಆ ನಿಜಾಂಶವನ್ನು ಅವನಿಗೆ ತಿಳಿಸಿ ಅವನ ಮನಸ್ಸನ್ನು ಪಾಂಡವರ ಕಡೆಗೆ ತಿರುಗಿಸುವ ಪ್ರಯತ್ನವನ್ನು ಮಾಡುವೆನು. ನಾನು ನನ್ನ ತಂದೆಯಾದ ಕುಂತಿ ಭೋಜನ ಮನೆಯಲ್ಲಿರುವಾಗ ದೂರ್ವಾಸ ಮುನಿಯನ್ನು ನನ್ನ ಶುಶ್ರೂಷೆಯಿಂದ ಸಂತೋಷಗೊಳಿಸಿದನು. ಆಗ ಅವನು ನನಗೆ ಮಂತ್ರ ರೂಪವಾದ ಒಂದು ವರವನ್ನು ಕೊಟ್ಟನು. ಮಂತ್ರಪೂರ್ವಕವಾಗಿ ದೇವತೆಗಳನ್ನು ಬರಮಾಡಿಕೊಳ್ಳತಕ್ಕ ಶಕ್ತಿಯನ್ನು ನನಗೆ ಕೊಟ್ಟನು. ಆ ಮಂತ್ರವನ್ನು ಗ್ರಹಿಸಿದ ಮೇಲೆ ನಾನು ಸ್ತ್ರೀಯರಿಗೆ ಸಹಜವಾದ ಚಪಲ ಬುದ್ಧಿಯಿಂದ ಆ ಬ್ರಾಹ್ಮಣನ ಮಾತಿನಲ್ಲಿ ಮತ್ತು ಅವನು ಹೇಳಿಕೊಟ್ಟ ಮಂತ್ರಗಳಲ್ಲಿ ನಿಜವಾದ ಶಕ್ತಿ ಉಂಟೋ ಇಲ್ಲವೋ ಎಂದು ಶಂಕಿಸಿದನು. ನಾನು ಹೆಂಗಸಾಗಿ ಅದರಲ್ಲಿಯೂ ಇನ್ನೂ ಸಣ್ಣ ಹುಡುಗಿಯಾಗಿದ್ದುದರಿಂದ ನನಗೆ ಆ ಮನಸ್ಸಿನ ಚಾಂಚಲ್ಯವು ಮೇಲೆ ಮೇಲೆ ಹೆಚ್ಚಿತು. ನನಗಾದರೂ ಅದನ್ನು ಪರೀಕ್ಷಿಸಲು ಅವಕಾಶವಿಲ್ಲ. ಯಾವಾಗಲೂ ನಂಬಿಕೆಯಿಂದ ದಾದಿಯೊಬ್ಬಳು ನನ್ನ ಮೇಲೆ ಕಾವಲಾಗಿ ನೋಡುತ್ತಿರುವಳು. ನನ್ನನ್ನು ಸುತ್ತಿ ಮುತ್ತಿ ಸಖಿಯರು ಯಾವಾಗಲೂ ಇದ್ದೇ ಇರುವರು. ನನಗೂ ಅಪವಾದವು ಬಾರದಂತೆ, ನನ್ನ ತಂದೆಯ ಗೌರವಕ್ಕೂ ಹಾನಿಯಿಲ್ಲದಂತೆ ನಾನು ಆ ಮಂತ್ರದ ಫಲವನ್ನು ಹೇಗೆ ಪರೀಕ್ಷಿಸಬಹುದೆಂದು ಯೋಚಿಸಿದನು. ಕೊನೆಗೆ ನಾನು ಆ ಬ್ರಾಹ್ಮಣನಿಗೆ ನಮಸ್ಕರಿಸಿ ಆ ಮಂತ್ರಗಳನ್ನು ಪಡೆದುಕೊಂಡು ಮನಸ್ಸಿನಲ್ಲಿ ಕುತೂಹಲದಿಂದ ಹಿಂತಿರುಗಿ ಬಂದು ಬಿಟ್ಟೆನು. ನಾನಿನ್ನು ಸಣ್ಣವಳಾದುದರಿಂದ ಬಾಲಬುದ್ಧಿಗೆ ತಕ್ಕಂತೆ ಒಂದು ರಹಸ್ಯ ಸ್ಥಳಕ್ಕೆ ಹೋಗಿ ಕನ್ಯೆಯಾಗಿದ್ದಾಗಲೇ ಆ ಮಂತ್ರವನ್ನು ಪರೀಕ್ಷೆ ಮಾಡಬೇಕೆಂದು ಸೂರ್ಯನನ್ನು ಕುರಿತು ಒಂದು ಮಂತ್ರವನ್ನು ಉಪಾಸನೆ ಮಾಡಿದೆನು. ಆಗಲೇ ನನಗೆ ಸೂರ್ಯನ ಅನುಗ್ರಹದಿಂದ ನನ್ನ ಕನ್ಯತ್ವದಲ್ಲಿ ಈ ಕರ್ಣನು ಜನಿಸಿದನು. ಅವನನ್ನು ನನ್ನ ಪುತ್ರನಂತೆ ರಕ್ಷಿಸಿದನು. ಹೀಗಿರುವಾಗ ತಾಯಿಯಾದ ನಾನು ಹೇಳಿದ ಮಾತನ್ನು ಅವನು ಕೇಳದಿರುವನೇ? ಅವನಿಗೂ ಅವನ ಸಹೋದರರಿಗೂ ಇದು ಹಿತವಾಗಿರುವಾಗ ಹೇಗೆ ತಾನೇ ಅವನು ನಿರಾಕರಿಸುವನು ಎಂದು ನಿಶ್ಚಯಿಸಿಕೊಂಡಳು. ಹೀಗೆ ನಿಶ್ಚಯ ಮಾಡಿಕೊಂಡು ಒಡನೆಯೇ ಅವಳು ಅಲ್ಲಿಂದ ಹೊರಟು ಗಂಗಾ ತೀರಕ್ಕೆ ಬಂದಳು. ಸತ್ಯಸಂಧನು ದಯಾಳುವೋ ಆದ ಕರ್ಣನು ಗಂಗಾ ತೀರದಲ್ಲಿ ಜಪಿಸುತ್ತಿದ್ದ ಶಬ್ದವನ್ನು ಕೇಳುತ್ತಾ ಆ ಸ್ಥಳಕ್ಕೆ ಹೋದಳು. ಅಲ್ಲಿ ಕರ್ಣನು ಪೂರ್ವಾಭಿಮುಖವಾಗಿ ನಿಂತು ತೋಳುಗಳನ್ನು ಮೇಲಕ್ಕೆ ನೀಡಿ ಮಂತ್ರಗಳನ್ನು ಜಪ ಮಾಡುತ್ತಿದ್ದನು. ಅವನ ಜಪಕ್ಕೆ ವಿಘ್ನ ಮಾಡಬಾರದೆಂದು ಕುಂತಿಯು ಅವನ ಹಿಂಭಾಗದಿಂದ ಹೋಗಿ ಅವನ ಜಪವು ಮುಗಿಯುವುದನ್ನು ನಿರೀಕ್ಷಿಸುತ್ತಾ ಅವನ ಹಿಂದೆಯೇ ಬಹಳ ಹೊತ್ತು ನಿಂತಿದ್ದಳು. ಉತ್ತಮವಾದ ವೃಷ್ಣಿ ಕುಲದಲ್ಲಿ ಹುಟ್ಟಿ ಕುರುಕುಲದ ಪಟ್ಟ ಮಹಿಷಿ ಎನಿಸಿಕೊಂಡು ಬಾಲ್ಯದಿಂದಲೂ ಸುಖವಾಗಿ ಬೆಳೆದ ಕುಂತಿಯು ತನ್ನ ಕಾರ್ಯಾರ್ಥವಾಗಿ ಕರ್ಣನ ಜಪವು ಮುಗಿಯುವುದನ್ನು ನಿರೀಕ್ಷಿಸುತ್ತಾ ಬಹಳ ಹೊತ್ತು ಬಿಸಿಲಲ್ಲಿ ನಿಂತು ಬಾಡಿದ ಪದ್ಮಮಾಲಿಕೆಯಂತೆ ಕಾಣುತ್ತಿದ್ದಳು. ತನ್ನ ಉತ್ತರೀಯವನ್ನೇ ತಲೆಗೆ ಮರೆ ಮಾಡಿಕೊಂಡು ಸಾಯಂಕಾಲದವರೆಗೆ ನಿರೀಕ್ಷಿಸುತ್ತಿದ್ದಳು. ಅಪರಾಹ್ನದವರೆಗೆ ಕರ್ಣನು ಬಹಳ ನಿಯಮವನ್ನು ಹಿಡಿದು ಬಿಸಿಲಿನ ವೇಗವು ಕಡಿಮೆಯಾದ ಮೇಲೆ ಅದನ್ನು ಮುಗಿಸಿಕೊಂಡು ಹಿಂತಿರುಗಿ ನೋಡುವಾಗ ಅಲ್ಲಿ ಕುಂತಿಯು ತನಗಾಗಿ ನಿರೀಕ್ಷಿಸುತ್ತಿರುವುದನ್ನು ಕಂಡನು. ಧರ್ಮಜ್ಞರಲ್ಲಿ ಮೇಲೆನಿಸಿದವನು ಮಹಾ ತೇಜಸ್ವಿಯೂ ಆದ ಕರ್ಣನು ತಲೆ ಬಗ್ಗಿ ವಿನಯದಿಂದ ಕೈಮುಗಿದು ಅವಳಿಗೆ ನಮಸ್ಕರಿಸಿ ನಗುತ್ತಾ ಅವಳನ್ನು ಕುರಿತು ಹೀಗೆಂದು ಹೇಳುವನು. ಇದು 144ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.